ಇದೇನಿದು? ನನ್ನ ಗೊಂಬೆ ನನ್ನ ಜೊತೆ ಒಂದೂ ಮಾತಾಡದೆ ಹಾಗೆ ಹೋಗ್ತಿದೆ. ತಿಂಡಿ ರೆಡಿ ಇದೆ, ನೀವು ರೆಡಿ ಆಗ್ಬಿಟ್ಟು ಬನ್ನಿ. ಸರಿ, ಹಾಗಾದ್ರೆ ಹೇಗೂ ಪೂಜೆ ಮಾಡಿದೆಯಲ್ಲ, ನಿನ್ನ ಹಣೆ ಮೇಲಿರೋ ಕುಂಕುಮ ನನಗಿಟ್ಟು ಡೈಲಿ ಕೊಡೋ ಮಾಮೂಲಿ ಕೊಟ್ಟರೆ ನಾನು ಬಿಡ್ತೀನಿ. ನಂಗೆ ತುಂಬ ಕೆಲಸ ಇದೆ, ದಾರಿ ಬಿಡಿ. ಪುಣ್ಯ, ಏನಾಯ್ತು ನಿನಗೆ? ನಿನ್ನೆ ರಾತ್ರಿಯಿಂದ ಒಂಥರ ಇದೆಯಾ? ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಯಾಕೆ ಪುಣ್ಯ? ಕೆಲಸ ಇದೆ ಅಂತ ಹೇಳಿದ್ನಲ್ಲ, ನಿಮ್ಮ ಜೊತೆ ಮಾತಾಡ್ಕೊಂಡು ಕೂರೋಕ್ಕೆ ಟೈಮ್ ಇಲ್ಲ. ದಾರಿ ಬಿಡ್ತೀರಾ? ಇಲ್ಲ, ಇದು ನನ್ನ ಪೂರ್ಣಿ ಮಾತಾಡ್ತಿರೋ ಮಾತಲ್ಲ. ನಾನು ನನ್ನ ಪೂರ್ಣಿ ಎದುರಿಗೆ ಬಂದು ನಿಂತರೆ ಅವಳಿಗೆ ಪ್ರಪಂಚನೇ ಮರ್ತೋಗತ್ತೆ. ಅಂಥದ್ರಲ್ಲಿ ಈ ಮನೆ ಕೆಲಸಗಳು ದೊಡ್ಡದಾಗತ್ತಾ? ನಿಜ ಹೇಳಿ ಪೂರ್ಣಿ, ಏನಾಯಿತು? ಏನೂ ಆಗಿಲ್ಲ, ನೀವು ಸುಮ್ಮನೆ ಅಡ್ಡ ಬಂದು ನನಗೆ ತೊಂದರೆ ಕೊಡ್ತಿದ್ದೀರಾ ಅಷ್ಟೇ. ನಾನು ನಿನಗೆ ತೊಂದರೆ ಕೊಡೋದಾ? ನಾನು ನಿನಗೆ ಪ್ರೀತಿ ಮಾತ್ರ ಕೊಡೋಕ್ಕೆ ಸಾಧ್ಯ, ತೊಂದರೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ರೀ ಪ್ಲೀಸ್. ಏನಿದು ನನ್ನ ಜೊತೆ ಹೊಸ ಆಟನ? ನೀವೇನು ಬೇಕಾದರೂ ಅನ್ಕೊಳ್ಳಿ. ಯಾಕೆ ಹಿಂಗೆ ಆಡ್ತಿದ್ದಾಳೆ? ನನ್ನ ಜೊತೆ ತಮಾಷೆ ಮಾಡ್ತಿದ್ದಾಳ ಅಥವಾ ನಾನು ನಿಜವಾಗ್ಲೂ ಅವಳಿಗೆ ಬೇಜಾರು ಮಾಡ್ತೀನ? ಮತ್ತೆ ಅಂದರೆ ನೀವು ಪೂರ್ಣಿಗೆ? ಹೌದು, ಇಷ್ಟು ದಿನ ನಿನ್ನಿಂದ ಮಾಡೋಕ್ಕಾಗದೇ ಇರೋ ಕೆಲಸನ ಇವತ್ತು ನಾನು ಮಾಡ್ತಿದ್ದೀನಿ. ಅದಕ್ಕೆ ನೀನು ಖುಷಿ ಪಡಬೇಕು. ನೋಡ್ತಾ ಇರು, ಪೂರ್ಣಿ ಮತ್ತು ಅವಿ ಹೇಗೆ ನರಳ್ತಾರೆ ಅಂತ. ಒಬ್ರನ್ನ ಬಿಟ್ಟು ಒಬ್ರು ಇರೋಕ್ಕಾಗಲ್ಲ ಅನ್ನೋ ಹಾಗೆ ಆಡ್ತಾ ಇದ್ರು ಅಲ್ವಾ? ಆದ್ರಿವತ್ತು ಪೂರ್ಣಿ ಮನೆ ಬಿಟ್ಟು ಹೋಗಬೇಕು, ಹಾಗೆ ಮಾಡಿದ್ದೀನಿ. ಅವಳು ಖಂಡಿತ ನನ್ನ ಮಾತನ್ನ ಕೇಳ್ತಾಳೆ. ಈ ಮನೆ ಬಿಟ್ಟು ಹೋಗೇ ಹೋಗ್ತಾಳೆ. ಅವಳನ್ನ ಕಳ್ಕೊಂಡ ಅವಿ ಹುಚ್ಚ ಆಗ್ತಾನೆ. ಅವಳನ್ನೇ ಪ್ರಪಂಚ ಅನ್ಕೊಂಡಿರೋ ಅವಿಗೆ ಅವಳಿಲ್ದೇ ಇರೋ ಪ್ರಪಂಚ ಬೇಡ ಅನ್ಸುತ್ತೆ. ಒಂದು ಕಡೆ ಅವಿ, ಇನ್ನೊಂದು ಕಡೆ ಪೂರ್ಣಿ. ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೆ ಕಣ್ಣೀರಲ್ಲಿ ಕೈ ತೊಳಿತಾ ಜೀವನ ಕಳಿಬೇಕು. ಹಾಗಾಗತ್ತೆ. ಅತ್ತೆ, ಈ ಕೆಲಸ ನೀವು ಯಾಕೆ ಮಾಡ್ತಿದ್ದೀರಾ? ಯಾಕೆ ಅಂದರೆ ನನಗೆ ನಿನ್ನ ಮೇಲಿರೋ ಪ್ರೀತಿಗೆ. ಅವ್ರು ನಿನಗೆ ಸೀಮಂತದಲ್ಲಿ ಎಷ್ಟು ಅವಮಾನ ಮಾಡಿದ್ರು. ಆ ಪೂರ್ಣಿಯಿಂದಾಗಿ ಎಲ್ಲರ ಮುಂದೆ ಒಂದಲ್ಲ ಒಂದು ರೀತಿಲಿ ನೀನು ತಲೆ ತಗ್ಸೋ ಹಾಗೆ ಆಗ್ತಾನೇ ಇದೆ. ನಿನಗೆ ಅವಮಾನ ಆಗೋದು ಒಂದೇ, ನನಗೆ ಅವಮಾನ ಆಗೋದು ಒಂದೇ. ಈ ಮನೇಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋಳು, ನನ್ನ ಪರವಾಗಿ ನಿಲ್ಲೋಳು ನೀನೊಬ್ಳೆ. ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿನಗೆ ಖುಷಿ ಸಿಗಬೇಕು, ನಿನಗೆ ಖುಷಿ ಆಗಲಿ ಅಂತಲೇ ನಾನು ಇಷ್ಟೆಲ್ಲ ಮಾಡ್ತಿರೋದು. ಆ ಪೂರ್ಣಿ ಮನೆ ಬಿಟ್ಟು ಹೋದ್ಮೇಲೆ ಇದನ್ನೆಲ್ಲ ನಿನಗೆ ಹೇಳಿ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡೆ. ಆದರೆ ಈ ವಿಷಯ ಈ ರೀತಿ ನಿನಗೆ ಗೊತ್ತಾಗೋಯ್ತು ನೋಡು. ನಿಮ್ಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅತ್ತೆ. ಆ ಪೂರ್ಣಿ ನನಗೆ ಅವಮಾನ ಮಾಡ್ತಿರೋದಂತೂ ನಿಜ. ಅದಕ್ಕೆ ನಾನು ಸೇಡ್ ತೀರಿಸ್ಕೊಳ್ಳೋ ಬದಲು ನೀವು ನನ್ನ ಪರವಾಗಿ ನಿಂತ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ನೀವು ಸೂಪರ್ ಅತ್ತೆ. ಅಯ್ಯೋ ಪಾಪ, ಇನ್ನೂ ಏನೇನು ಕಷ್ಟಗಳು ಅನುಭವಿಸ್ಬೇಕೋ ಏನು. ಆ ಮನೇಲಿದ್ದಾಗ ಮಹಾರಾಣಿರಿದ್ದಾಗಿದ್ರಲ್ಲಮ್ಮ ಇಬ್ರು. ಈಗ ನೋಡು, ರಸ್ತೆಯಲ್ಲಿ ಈ ಉರಿ ಬಿಸಿಲಲ್ಲಿ ಕೂತ್ಕೊಂಡು ಪಾತ್ರೆ ತೊಳೆಯೋ ಪರಿಸ್ಥಿತಿ. ಇದ್ಯಾವುದೋ ನಮಗೆ ಕಷ್ಟ ಅನ್ಸಲ್ಲ ಮಾವ. ಆದ್ರೆ ಈ ರೀತಿ ನೀವು ಬಾಯಿ ಬಂದಾಗ ಮಾತಾಡ್ತಿರಲ್ಲ, ಅದನ್ನ ಕೇಳಿಸ್ಕೊಳಕ್ಕೆ ನಮ್ಗೆಲ್ಲ ಕಷ್ಟ. ಈ ಪಾತ್ರೆಗಳಿಗೆಲ್ಲ ಮುಸ್ರೆ ಆಗಿದ್ರೆ ಅದನ್ನ ತಿಕ್ಕಿ ತಿಕ್ಕಿ ತೊಳಿಬೋದು. ಆದ್ರೆ ನಿಮ್ ಮನ್ಸಿಗೆ ಅಂಟ್ಕೊಂಡಿರೋ ಆ ಕೊಳೆನ ಬರೀ ಮಾತಿಂದನೋ ಬೈಗುಳದಿಂದನೋ ತೊಳೆಯಕ್ ಆಗಲ್ಲ. ತಾತ ನಿಮ್ಗೆ ಹೇಳಿದ್ರು ತಾನೆ, ನಿಮ್ಗೆ ಇಲ್ಲಿರೋಕೆ ಕಷ್ಟ ಆಗ್ತಿದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ. ಪ್ರತಿಯೊಂದಕ್ಕೂ ಗೊಣಗೋದ್ನ ಬಿಟ್ಟು ಇಲ್ಲಿ ಇರೋದಾದ್ರೆ ನಗ್ನಗ್ತಾ ಇರಿ, ಇಲ್ಲ ಅಂತಂದ್ರೆ ಈಗ್ಲೇ ಜಾಗ ಖಾಲಿ ಮಾಡಿ. ಅಯ್ಯೋ ದೇವ್ರೆ, ಇದೇನಮ್ಮ ಈ ಒಳ್ಳೆ ನನ್ನ ಮೇಲೆ ತಿರುಗಿ ಬಿಡ್ತೀಯಾ?
ನ್ಯಾಯವಾಗಿ ನೋಡಬೇಕು ಅಂದರೆ ಈ ಮನೆಯವರೆಲ್ಲ ನಿನ್ನ ಮೇಲೆ ತಿರುಗಿ ಬೀಳ್ಬೇಕು. ಯಾಕೆ ಹೇಳೋ? ಇವತ್ತಿನ ಈ ಪರಿಸ್ಥಿತಿಗೆ ತಾವೇ ಕಾರಣ. ಅಂಕಲ್ ಪ್ಲೀಸ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಮಗೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು, ನಗ್ನಗ್ತಾನೆ ಬದುಕಬೇಕು ಅಂತ ಮನ್ಸು ಮಾಡಿದ್ದೀವಿ. ಬಡತನದಲ್ಲಿರೋದು ನಮಗೆ ಕಷ್ಟ ಅಂತ ಅನ್ನಿಸ್ತಿಲ್ಲ ಅಂಕಲ್. ಆದರೆ ಭಾವನೆಗಳೇ ಇಲ್ದಲೇ ಇರೋರು ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ, ಅದನ್ನು ಸಹಿಸ್ಕೊಳ್ಳೋದು ಕಷ್ಟ ಅನ್ನಿಸ್ತಿದೆ. ಕೇಳಿಸ್ತೇನೋ ಶತಮೂರ್ಖ? ಆ ಮಕ್ಕಳಿಗಿರೋ ಬುದ್ಧಿ ನಿನಗಿಲ್ದೆ ಹೋಯ್ತಲ್ಲೋ. ಜೀವನದಲ್ಲಿ ಕಾಲ ಅನ್ನೋದು ಹೀಗೆ ಇರೋದಿಲ್ಲ. ನಾವು ಹಗಲು ರಾತ್ರಿಗಳನ್ನು ಹೇಗೆ ಕಾಣ್ತೀವೋ ಹಾಗೆ ಕಷ್ಟ ಸುಖಗಳನ್ನ ಕಾಣಬೇಕು. ಹಗಲಾದ್ಮೇಲೆ ರಾತ್ರಿ ಬರುತ್ತೆ, ರಾತ್ರಿ ಆದ್ಮೇಲೆ ಹಗಲು ಬರುತ್ತೆ. ಹಾಗೇನೆ ಕಷ್ಟಗಳೆಲ್ಲ ಕಳೆದ ಮೇಲೆ ಸುಖ ಅನ್ನೋದು ಬಂದೇ ಬರುತ್ತೆ. ಅಷ್ಟಕ್ಕೂ ನಮಗಿದೆಲ್ಲ ಕಷ್ಟಗಳು ಅಂತ ಅನ್ನಿಸ್ತಾನೆ ಇಲ್ಲ ತಾತ. ಸ್ವಾಭಿಮಾನ ಇರೋ ಗಂಡ, ಪ್ರೀತಿ ಕಾಳಜಿಯಿಂದ ಇರೋ ತಾತ, ನೀವು ನಮ್ಮ ಬೆನ್ನಿಂದೆ ಕಾವಲಾಗಿರ್ಬೇಕಾದ್ರೆ ನಮಗೆ ಯಾವುದು ಕಷ್ಟ ಅಂತ ಅನ್ಸಲ್ಲ. ಇದಕ್ಕೆಲ್ಲ ಕಾರಣ ನಾನೇ ಅನ್ನೋ ನೋವು ನನ್ನ ಮನಸ್ಸಲ್ಲಿದೆ ತಾತ. ಆದರೆ ಈ ನೋವು ಹೊಸ ಅನುಭವಗಳನ್ನ ನನಗೆ ಪರಿಚಯ ಮಾಡಿಸ್ತಿದೆ. ನನ್ನ ತಾತಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ತೋರಿಸ್ತಿದೆ. ನನಗಷ್ಟು ಸಾಕು ತಾತ. ನಿಮಗೋಸ್ಕರ ಬರೀ ಬಿಸಿಲಲ್ಲ,